ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. 25th ಮೇ ಆಗಿರುತ್ತೆ. ಸೊ ಮಂಡೇ ಇವತ್ತು ಯಾವ ಥರ ಟ್ರೇಡ್ ಮಾಡಿರ್ತೀವಿ, ಎಲ್ಲಿ ಲಾಜಿಕ್ ಇತ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಚಾರ್ಟಲ್ಲಿ. ಫಸ್ಟ್ ಟ್ರೇಡಲ್ಲಿ ನನಗೆ ಕಾಸ್ಟ್ ಟು ಕಾಸ್ಟ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹೀಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಟ್ರೇಡ್ ಬ್ಯಾಂಕ್ ನಿಫ್ಟಿಗಳಲ್ಲಿ ತೊಗೋತೀನಿ. ಫಿಬೊನಾಚಿ 50% ಸೆಟಪ್ಪು. ಸೊ 1:1 ಟಾರ್ಗೆಟ್ ಕೊಡುತ್ತೆ. ಬಟ್ ಯಾವ ಥರ ಲಾಜಿಕ್ ಇತ್ತು, ಎಲ್ಲಿ ಎಂಟ್ರಿ ತೊಗೊಂಡಿದೆ, ಸೊ ಯಾವ ಥರ ಪ್ರಾಫಿಟನ್ನು ಬುಕ್ ಮಾಡಿದೆ ಅಂತ ಸ್ಕ್ರೀನ್ ಮೇಲೆ ತೋರಿಸ್ತೀನಿ, ಬನ್ನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮಾರ್ಕೆಟ್ ಈ ಥರ ಗ್ಯಾಪ್ ಓಪನ್ ಆಗುತ್ತೆ. 200 ಪಾಯಿಂಟ್ಸ್ ಪ್ಲಸ್ ಗ್ಯಾಪ್ ಓಪನ್ ಆಗುತ್ತೆ. ಸೊ ಅದಾದಮೇಲೆ ಈ ಥರ 5 ಮೇ ಪ್ರೊಮ್ಯಾಕ್ಸ್ ಚಾರ್ಜ್ 1 ಮಿನಿಟ್ ಟೈಮ್ ಪ್ರೀಮಿಯಲ್ಲಿ ಬರುತ್ತೆ. ಬಟ್ ಪ್ರೀಮಿಯಂ ಮೊಮೆಂಟ್ ಆಗಲ್ಲ. ಸೊ ಆಲ್ಮೋಸ್ಟ್ ನನಗೆ ತುಂಬ ಪಾಯಿಂಟ್ಸ್ ಡೌನ್ವರೆಗೆ ಅಂದರೆ ಇಂಟ್ರಾಡೇ ಬಾಟಮ್ವರೆಗೂ ಬಂದಿತ್ತು. ಈ ಬಾಟಮ್ನ ಬ್ರೇಕ್ ಮಾಡಿದರೆ ಪ್ರೀಮಿಯಂ ಸ್ಪೈಕ್ ಆಗೋ ಚಾನ್ಸಸ್ ಇತ್ತು. ಬಟ್ ಆಲ್ಮೋಸ್ಟ್ ನನಗೆ 4500 5000ವರೆಗೂ ಪ್ರಾಫಿಟ್ ಅಂತ ತೋರಿಸ್ತಾ ಇರುತ್ತೆ. ಸೊ 6000 ಅಂದರೆ 1:1 ಬಂದರೆ ನಾನು ಬುಕ್ ಮಾಡಬೇಕಂತ ವೇಟ್ ಮಾಡ್ತಾ ಇದ್ದೆ. ಬಟ್ ರಿವರ್ಸಲ್ ಆಗಿ ಟ್ರೇಲಿಂಗ್ ಸ್ಟಾಪ್ ಲಾಸು ಕಾಸ್ಟ್ ಟು ಕಾಸ್ಟ್ಗೆ ಹಿಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಸೆಕೆಂಡ್ ಟ್ರೇಡು ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ಇದು ಕೂಡ ಗ್ಯಾಪ್ ಓಪನ್ ಆಗಿರುತ್ತೆ. ಆಲ್ಮೋಸ್ಟ್ 50% ಏರಿಯಾ ಮೇಲ್ಗಡೆ ಕನ್ಸಾಲ್ಟೇಷನ್ ಆಗಿ ಬ್ರೇಕ್ ಆಗುತ್ತೆ. ಸೊ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ಗೆ ಎಂಟ್ರಿ ತಗೋತೀನಿ. 1:1ವರೆಗೂ ಟಾರ್ಗೆಟ್ ಹಿಟ್ ಆಗುತ್ತೆ. ಯು ಕ್ಯಾನ್ ಸಿ ಚೆಕ್ ಹಿಯರ್ ನೋಡ್ಬೋದಾಗಿರುತ್ತೆ. 54,800 ಕಾಲ್ನ ನಾನು ಬೈ ಮಾಡಿರ್ತೀನಿ. ಸೊ ಆಲ್ಮೋಸ್ಟ್ 1:1 ಟಾರ್ಗೆಟ್ ಹಿಟ್ ಆಗುತ್ತೆ. ಅದಾದಮೇಲೆ ಪೂರ್ತಿ ನಾನು ಹೋಲ್ಡ್ ಮಾಡಿ ಹಿಡ್ಕೊಂಡು ಕುಂತಿದ್ರು 1:2 ಬರ್ತಾ ಇರಲ್ಲ. 1:1.5ವರೆಗೂ ಬಂದು ರಿವರ್ಸಲ್ ಆಗ್ತಿತ್ತು. ಅದಾದಮೇಲೆ ಪ್ರೀಮಿಯಮು ರಾಕೆಟ್ ಆಲ್ಮೋಸ್ಟು 300ಇಂದ 600 ಅಂದರೆ ಡಬಲ್ ಆಗಿರುತ್ತೆ. ಸೊ ಈ ಥರ ಪೇಷನ್ಸು ಯಾರಿಗೂ ಇರಲ್ಲ. ಸೊ ಈ ಥರ ಹೋಲ್ಡ್ ಮಾಡೋದಕ್ಕೂ ಆಗಲ್ಲ. ಓಕೆ, ಈ ಥರ ಇಲ್ಲಿಂದ ಬೈ ಮಾಡಿ ಇಲ್ಲಿವರೆಗೂ ನಾನು ಹೋಲ್ಡ್ ಮಾಡ್ತೀನಿ ಅನ್ನೋ ಹತ್ರ ಯಾರಿಗೂ ಪೇಷನ್ಸ್ ಇರಲ್ಲ. ಸೊ ಸೆಟಪ್ ಅಕಾರ್ಡಿಂಗ್ ಟು ಸೆಟಪ್ ಮತ್ತು ರೂಲ್ಸ್ ಮೇಲೆ ಟ್ರೇಡ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು 4818 ರುಪೀಸ್ ಪ್ರಾಫಿಟ್ ಆಗಿರುತ್ತೆ. ಇವತ್ತು ಓವರಲ್ಲೂ 247 ಅಂದರೆ ಕಾಸ್ಟ್ ಟು ಕಾಸ್ಟ್ಗೆ ಫಸ್ಟ್ ಟ್ರೇಡು. ಅದಾದಮೇಲೆ 5000 ಸೆಕೆಂಡ್ ಟ್ರೇಡ್. ಓಕೆ.